ಹ್ಮ್ ಬದುಕಿನಲ್ಲಿ ಬರೀ ಕಷ್ಟಗಳೇ ಎದುರಾಗ್ತಾ ಇರುವಾಗ ಯಾವ ಕಡೆ ನೋಡಿದ್ರೂ ದಾರಿ ಕಾಣ್ದೆ ಕತ್ತಲು ಆವರಿಸಿದಾಗ ಯಾರಾದ್ರೂ ಬಂದು ಇನ್ನೇನು ಕೇವಲ 5 ದಿನಗಳಲ್ಲಿ ಬದುಕನ್ನೇ ಬದಲಾಯಿಸೋ 4 ಅದ್ಭುತ ಸುದ್ದಿಗಳು ಕಾದಿವೆ ಅಂತ ಹೇಳಿದ್ರೆ ಹೇಗಿರುತ್ತೆ? ಆ ಯಾರಿಗಾದ್ರೂ ಒಮ್ಮೆ ನಿರಾಳ ಅನ್ಸುತ್ತೆ. ಎದೆಯಲ್ಲಿ ಒಂದು ಸಣ್ಣ ಭರವಸೆ ಮೂಡುತ್ತೆ ಅಲ್ವಾ? ಖಂಡಿತ. ಇದು ಕೇವಲ ಕಲ್ಪನೆಯಲ್ಲ. ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ನಾವು ಆಯ್ದುಕೊಂಡಿರೋ ಮೂಲ ಪಟ್ಟೆ ಹೇಳ್ತಾ ಇರೋ ಮಾತುಗಳಿವು. ಹ್ಮ್ ಈ ಮೂಲದ ಹೆಸರು ಮೇಷರಾಶಿಯ ಭವಿಷ್ಯ, ದೈವಿಕ ಆಶೀರ್ವಾದ ಮತ್ತು 5 ದಿನಗಳ ಅದೃಷ್ಟ. ಸರಿ, ಬನ್ನಿ ಇದನ್ನ ವಿವರವಾಗಿ ಬಿಡಿಸಿ ನೋಡೋಣ. ಖಂಡಿತ. ಇಲ್ಲಿ ಜ್ಯೋತಿಷ್ಯನ್ನ ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡೋದು ನಮ್ಮ ಉದ್ದೇಶ ಖಂಡಿತ ಅಲ್ಲ. ಬದಲಾಗಿ ಆ 5 ದಿನಗಳ ಅದೃಷ್ಟ, ಮೇಷರಾಶಿಯವರ ವ್ಯಕ್ತಿತ್ವ, ಗ್ರಹಗಳ ಪ್ರಭಾವ ಮತ್ತೆ ದೈವಿಕ ರಕ್ಷಣೆ ಅನ್ನೋ ಕಲ್ಪನೆಯ ಹಿಂದಿರೋ ಮಾನವನ ಮನೋವಿಜ್ಞಾನ ಅರ್ಥ ಮಾಡ್ಕೊಳ್ಳೋದು ಈ ವಿಶ್ಲೇಷಣೆಯ ಮುಖ್ಯ ಗುರಿ. ಅಂದ್ರೆ ಈ ಪ್ರಯತ್ನ ನಿಜಕ್ಕೂ ಅತ್ಯಂತ ಕುತೂಹಲಕಾರಿಯಾಗಿದೆ. ಯಾಕಂದ್ರೆ ಇಂಥ ಮೂಲಗಳನ್ನ ನಾವು ಕೇವಲ ಭವಿಷ್ಯವಾಣಿಗಳಾಗಿ ನೋಡಬಾರ್ದು. ಹೌದು. ಪ್ರಾಚೀನ ಕಾಲದಿಂದಲೂ ನೋಡಿ, ಮನುಷ್ಯ ತನ್ನ ಸುತ್ತಲಿನ ಅನಿಶ್ಚಿತತೆಯನ್ನ, ಭಯವನ್ನ ಎದುರಿಸಲು ಕಂಡುಕೊಂಡ ಒಂದು ಮಾನಸಿಕ ಆಸರೆ ಇದು. ನಿಜ. ಈ ನಿರ್ದಿಷ್ಟ ಪಠ್ಯ ನಕ್ಷತ್ರಗಳ ಚಲನೆಯನ್ನ ಮನುಷ್ಯನ ದೈನಂದಿನ ಹೋರಾಟಗಳಿಗೆ ಹೇಗೆ ತಳುಕಾಕುತ್ತೆ ಮತ್ತೆ ಅದರ ಮೂಲಕ ಒಂದು ಬಲವಾದ ಭರವಸೆಯನ್ನ ಹೇಗೆ ಕಟ್ಟಿಕೊಡುತ್ತೆ ಅನ್ನೋದನ್ನ ವಿಶ್ಲೇಷಣೆ ಮಾಡೋದು ಬಹಳ ಮುಖ್ಯ. ಅಂದ್ರೆ ಇದು ಕೇವಲ ಗ್ರಹಗಳ ಬಗ್ಗೆ ಅಲ್ಲ, ನೇರವಾಗಿ ಮನುಷ್ಯನ ಭಾವನೆಗಳಿಗೆ ಸಂಬಂಧಿಸಿದ ವಿಚಾರ ಅಂತೀರಿ? 100% ನಿಜ. ಸರಿ, ಆ ಭಾವನೆಗಳ ಬಗ್ಗೆನೇ ಮೊದಲು ಮಾತಾಡೋಣ. ಯಾವುದೇ ಅದೃಷ್ಟದ ದಿನಗಳ ಬಗ್ಗೆ ಚರ್ಚೆ ಮಾಡೋ ಮುನ್ನ ಈ ಪಠ್ಯ ಯಾರ ಬಗ್ಗೆ, ಅಂದ್ರೆ ಯಾವ ರೀತಿಯ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಿದೆ ಅನ್ನೋದನ್ನ ನೋಡೋಣ. ಸರಿ. ಮೂಲಗಳ ಪ್ರಕಾರ ಮೇಷರಾಶಿಯವರನ್ನ ಆಳುವ ಗ್ರಹ ಮಂಗಳ. ಈ ಪಠ್ಯ ಇವರನ್ನ ಅತ್ಯಂತ ಬುದ್ಧಿವಂತರು, ಧೈರ್ಯಶಾಲಿಗಳು ಮತ್ತೆ ಕಷ್ಟಗಳಿಗೆ ಎಂದಿಗೂ ಬೆನ್ನು ತೋರಿಸಿದ ಹೋರಾಟಗಾರರು ಅಂತ ವರ್ಣಿಸುತ್ತೆ. ಹೌದು, ಮಂಗಳ ಅಂದ್ರೇನೆ ಒಂದು ಅಗ್ರೆಷನ್. ಇವರಿಗೆ ಸ್ವಲ್ಪ ಮುಂಗೋಪ ಇದ್ರೂ ಒಳಗಿನಿಂದ ಮನಸ್ಸು ಅತ್ಯಂತ ಮೃದು ಅಂತೆ. ತಮ್ಮವರಿಗಾಗಿ ಎಂಥ ತ್ಯಾಗಕ್ಕೂ ಸಿದ್ಧರಿರ್ತಾರೆ. ಆದ್ರೆ ವಿಪರ್ಯಾಸ ಏನಂದ್ರೆ ಯಾರಿಗೆ ತ್ಯಾಗ ಮಾಡ್ತಾರೋ ಅವರಿಂದಲೇ ದ್ರೋಹಕ್ಕೊಳಗಾಗ್ತಾರೆ. ಅದೇ, ಅತಿ ಹೆಚ್ಚು ನಂಬಿಕೆ ಇಡೋದೇ ಇವರಿಗೆ ಮುಳುವಾಗತ್ತೆ. ಖಂಡಿತ. ಅನ್ಯಾಯದ ವಿರುದ್ಧ ಸಿಡಿದೇಳುವ ಇವರ ಕಣ್ಣುಗಳಲ್ಲಿ ಒಂದು ವಿಶೇಷವಾದ ಆತ್ಮವಿಶ್ವಾಸ ಇರುತ್ತೆ ಅಂತ ವಿವರಿಸಲಾಗಿದೆ. ಇದನ್ನು ಓದುವಾಗ ನನಗೆ ನಮ್ಮ ಕಥೆಗಳಲ್ಲಿ ಬರೋ ಸೂಪರ್ ಹೀರೋಗಳ ನೆನಪಾಯಿತು. ಓಹೋ, ಸೂಪರ್ ಹೀರೋ ಹೋಲಿಕೆ. ಹೌದು. ಅಂದ್ರೆ ಹೊರಗಿನಿಂದ ಉಕ್ಕಿನ ಕವಚ ಹಾಕಿದ ಹಾಗೆ ಕಠಿಣವಾಗಿ ಕಂಡ್ರು ಒಳಗೊಂದು ಬೆಣ್ಣೆಯಂತಹ ಹೃದಯ ಇರುತ್ತಲ್ವಾ? ಎಷ್ಟೇ ಪೆಟ್ಟು ತಿಂದ್ರೂ, ತಮ್ಮರೇ ಬೆನ್ನಿಗೆ ಚೂರಿ ಹಾಕಿದ್ರೂ ಮತ್ತೆ ಎದ್ದು ನಿಂತು ಬೇರೆಯವರಿಗಾಗಿ ಹೋರಾಡೋ ಗುಳ, ಅದು ಸಾಮಾನ್ಯ ಅಲ್ಲ. ಆ ಸೂಪರ್ ಹೀರೋ ಹೋಲಿಕೆ ಬಹಳ ನಿಖರವಾಗಿದೆ. ಇಲ್ಲಿ ಗಮನಿಸಬೇಕಾದ ಅತ್ಯಂತ ಸೂಕ್ಷ್ಮವಾದ ವಿಷಯವೊಂದಿದೆ. ಪಠ್ಯ ಕೇವಲ ಈ ವ್ಯಕ್ತಿತ್ವನ್ನ ಹೊಗಳುವುದಿಲ್ಲ. ಬದಲಾಗಿ ಇದರ ಜೊತೆಗೆ ಒಂದು ಅಗೋಚರ ದೈವಿಕ ರಕ್ಷಣೆಯ ಕಲ್ಪನೆಯನ್ನು ಬಹಳ ಆಳವಾಗಿ ಬೆಸೆಯುತ್ತೆ. ಅಗೋಚರ ದೈವಿಕ ರಕ್ಷಣೆ ಅಂದ್ರೆ ನೋಡಿ, ಮೇಷರಾಶಿಯವರು ಎದುರಿಸಿದ ಕಷ್ಟಗಳು, ಅವಮಾನಗಳು, ಅನುಭವಿಸಿದ ದ್ರೋಹಗಳ ನಡುವೆಯೂ ಅವರು ಇಂದೂ ಬದುಕುಳಿದು ಬಂದಿದ್ದಾರೆ ಅಂದ್ರೆ ಅದಕ್ಕೆ ಅವರ ಸ್ವಂತ ಬಲ ಮಾತ್ರ ಕಾರಣ ಅಲ್ಲ. ಓಹೋ. ಅವರ ಜೊತೆಗಿರೋ ಒಂದು ದೈವಿಕ ಶಕ್ತಿಯೇ ಕಾರಣ ಅಂತ ಪಠ್ಯ ಹೇಳುತ್ತೆ. ಜೀವನದ ಕೊನೆಯ ಕ್ಷಣದ ಅತ್ಯಂತ ಅಪಾಯಕಾರಿ ಘಟ್ಟಗಳಿಂದ ಅವ್ರನ್ನ ಪಾರು ಮಾಡಿದ್ದೇ ಈ ಅಗೋಚರ ಶಕ್ತಿ ಎನ್ನಲಾಗಿದೆ. ವಾವ್, ಇದು ಕೇಳೋಕೆ ಬಹಳ ಧೈರ್ಯ ಕೊಡುತ್ತೆ. ಹೌದು, ಇದರ ಹಿಂದಿನ ಮನೋವಿಜ್ಞಾನ ನಾವು ಅರ್ಥ ಮಾಡ್ಕೋಬೇಕು. ನಿರಂತರವಾಗಿ ಕಷ್ಟಪಡ್ತಾ ಸೋಲ್ತಿರೋ ವ್ಯಕ್ತಿಗೆ ತನ್ನ ಜೀವನದ ಬಗ್ಗೆನೇ ಜಿಗುಪ್ಸೆ ಬರೋದು ಸಹಜ ಅಲ್ವಾ? ಹೌದು, ಖಂಡಿತ. ನಾನ್ ಯಾಕಿಷ್ಟು ಕಷ್ಟಪಡ್ಬೇಕು ಅಂತ ಅನ್ಸುತ್ತೆ. ನಿಖರವಾಗಿ. ಆದ್ರೆ ನಿನ್ನ ಕಷ್ಟಗಳು ಕೇವಲ ದುರದೃಷ್ಟ ಅಲ್ಲ, ನಿನ್ನ ದ್ರೋಹಗಳು ಕೇವಲ ನಿನ್ನ ವೈಫಲ್ಯ ಅಲ್ಲ. ಬದಲಾಗಿ ಒಂದು ಅಗೋಚರ ಶಕ್ತಿ ನಿನ್ನನ್ನ ಪರೀಕ್ಷೆ ಮಾಡ್ತಿದೆ ಮತ್ತು ಅದೇ ಶಕ್ತಿ ನಿನ್ನನ್ನ ಕಾಯ್ತಿದೆ ಅಂತ ಹೇಳಿದಾಗ ಆ ವ್ಯಕ್ತಿಯ ಒಟ್ಟಾರೆ ಹೋರಾಟಕ್ಕೆ ಒಂದು ದೊಡ್ಡ ಅರ್ಥ ಸಿಗುತ್ತೆ. ಇದು ಹೊಸ ಭರವಸೆ ಹುಟ್ಟಾಕೋ ಒಂದು ಪ್ರಬಲವಾದ ಮಾನಸಿಕ ಮದ್ದಿದ್ದ ಹಾಗೆ. ಅಂದ್ರೆ ಅವರ ಇಲ್ಲಿಯವರೆಗಿನ ನೋವು, ಸಂಘರ್ಷಗಳಿಗೆ ಒಂದು ರೀತಿಯ ದೈವಿಕ ಮಾನ್ಯತೆ ಸಿಕ್ಕಂತೆ ಆಗತ್ತೆ. ಹೌದು. ನನ್ನ ಕಷ್ಟಗಳಿಗೂ ಒಂದು ಬೆಲೆ ಇದೆ ಅನ್ನೋ ನಂಬಿಕೆ ಬರುತ್ತೆ. ಇದು ಮನಸ್ಸಿಗೆ ದೊಡ್ಡ ನಿರಾಳತೆ ಕೊಡುತ್ತೆ. ಇನ್ನು ಕೇವಲ ಈ ಮಾನಸಿಕ ಗುಣಲಕ್ಷಣಗಳಷ್ಟೇ ಅಲ್ಲದೆ ಈ ಪಠ್ಯವು ಗಣಿತ ಅಥವಾ ಲೆಕ್ಕಾಚಾರದ ವಿಚಾರದಲ್ಲಿ ಎಷ್ಟು ನಿಖರತೆ ಕಾಯ್ದುಕೊಂಡಿದೆ ಅಂತೆ ನೋಡಿದ್ರೆ ಆಶ್ಚರ್ಯ ಆಗತ್ತೆ. ಹೌದು, ಆ ನಕ್ಷತ್ರ ಪಾದಗಳ ಲೆಕ್ಕಾಚಾರ ಅಲ್ವಾ? ಹೌದು.
ಮೇಷರಾಶಿಯ ವಿಭಜನೆಯ ಬಗ್ಗೆ ಪಠ್ಯ ಬಹಳ ಸ್ಪಷ್ಟವಾದ ವಿವರ ಕೊಟ್ಟಿದೆ. ಅಶ್ವಿನಿ ನಕ್ಷತ್ರದ 1, 2 ಮತ್ತೆ 3ನೇ ಪಾದಗಳು, ಭರಣಿ ನಕ್ಷತ್ರದ 2 ಮತ್ತೆ 3ನೇ ಪಾದಗಳು ಹಾಗೂ ರೇವತಿ ನಕ್ಷತ್ರದ 1, 2, 3 ಮತ್ತೆ 4ನೇ ಪಾದಗಳು. ಸರಿ. ಇವೆಲ್ಲವೂ ಸೇರಿ ಒಟ್ಟು 9 ಪಾದಗಳು ಮೇಷರಾಶಿಗೆ ಸೇರುತ್ತವೆ ಅಂತ ಪಠ್ಯದಲ್ಲಿ ಉಲ್ಲೇಖ ಇದೆ. ಈ ನಿರ್ದಿಷ್ಟ ನಕ್ಷತ್ರಗಳಲ್ಲಿ ಜನಿಸಿದವರು ಕಠಿಣ ಪರಿಶ್ರಮ ಮತ್ತೆ ಆ ಪರಿಶ್ರಮದಿಂದ ಬರೋ ಫಲಿತಾಂಶದ ಮೇಲೆ ಬಲವಾದ ನಂಬಿಕೆ ಇಟ್ಟವರು ಅಂತ ಹೇಳಲಾಗಿದೆ. ಇಲ್ಲಿ ನನ್ನ ಪ್ರಶ್ನೆ ಏನಂದ್ರೆ, ಈ ಪಾದಗಳ ಲೆಕ್ಕಾಚಾರ ಇಷ್ಟು ನಿರ್ದಿಷ್ಟವಾಗಿ ಇರೋದೇಕೆ? ನೋಡಿ, ಈ ನಿರ್ದಿಷ್ಟ ನಕ್ಷತ್ರಗಳ 9 ಪಾದಗಳ ಲೆಕ್ಕಾಚಾರ ಇದೆಯಲ್ಲ, ಅದು ಕೇವಲ ಒಂದು ಸಾಮಾನ್ಯ ಮಾಹಿತಿ ಅಲ್ಲ. ಓಕೆ. ಇದು ಜ್ಯೋತಿಷ್ಯ ತನ್ನನ್ನು ತಾನು ಒಂದು ವ್ಯವಸ್ಥಿತ ವಿಜ್ಞಾನ ಅಂತ ಬಿಂಬಿಸಿಕೊಳ್ಳೋ ವಿಧಾನ. ಪ್ರಾಚೀನ ಕಾಲದಲ್ಲಿ ಆಕಾಶವನ್ನ 360 ಡಿಗ್ರಿಗಳ ಒಂದು ಬೃಹತ್ ವೃತ್ತ ಅಂತ ಪರಿಗಣಿಸಿ, ಅದನ್ನ 27 ನಕ್ಷತ್ರಗಳಾಗಿ ವಿಭಜಿಸಿ, ಮತ್ತೆ ಪ್ರತಿಯೊಂದು ನಕ್ಷತ್ರವನ್ನ 4 ಪಾದಗಳಾಗಿ ಒಡೆದರು. ಅಲ್ಲಿಗೆ ಒಟ್ಟು 108 ಪಾದಗಳಾದವು. ಹೌದು, 108. ಆ 108ರಲ್ಲಿ ಮೇಷರಾಶಿಗೆ ಈ ನಿರ್ದಿಷ್ಟ 9 ಪಾದಗಳು ಸೇರ್ತವೆ. ಈ ಗಣಿತದ ನಿಖರತೆ ವ್ಯಕ್ತಿಯ ಮನಸ್ಸಿನ ಮೇಲೆ ದೊಡ್ಡ ಪ್ರಭಾವ ಬೀರುತ್ತೆ. ಹೇಗೆ? ನೀನು ಕೇವಲ ಭೂಮಿಯ ಮೇಲಿರೋ ಒಬ್ಬಂಟಿ ಜೀವಿ ಅಲ್ಲ. ನಿನ್ನ ಹುಟ್ಟು ಈ ಬ್ರಹ್ಮಾಂಡದ ನಕ್ಷತ್ರಗಳ ನಿರ್ದಿಷ್ಟ ಡಿಗ್ರಿಗಳಿಗೆ ಮತ್ತೆ ಲೆಕ್ಕಾಚಾರಗಳಿಗೆ ನೇರವಾಗಿ ಜೋಡಣೆಯಾಗಿದೆ ಅನ್ನೋ ಭಾವನೆ ಮೂಡಿಸುತ್ತೆ. ಅಬ್ಬಾ, ಅಂದ್ರೆ ಒಂದು ಬೃಹತ್ ವ್ಯವಸ್ಥೆಯ ಭಾಗ ನಾನು ಅನ್ನೋ ಫೀಲಿಂಗ್. ನಿಖರವಾಗಿ. ಇದರಿಂದ ವ್ಯಕ್ತಿಗೆ ತನ್ನ ದಿನನಿತ್ಯದ ಕಠಿಣ ಪರಿಶ್ರಮ ಕೇವಲ ವೈಯಕ್ತಿಕ ಅಲ್ಲ, ಅದು ಪ್ರಕೃತಿಯ ಒಂದು ಬೃಹತ್ ವ್ಯವಸ್ಥೆಯ ನಿಯಂತ್ರಣದಲ್ಲಿದೆ ಅನ್ನೋ ನಂಬಿಕೆ ಬಲವಾಗತ್ತೆ. ಆ ನಂಬಿಕೆಯೇ ಅವರಿಗೆ ಶ್ರಮಪಡೋ ಶಕ್ತಿಗೊಡುತ್ತೆ. ಇಲ್ಲಿ ವಿಷಯ ಇನ್ನೂ ಆಸಕ್ತಿದಾಯಕ ಆಗುತ್ತೆ. ಬ್ರಹ್ಮಾಂಡದ ವ್ಯವಸ್ಥೆ, ನಕ್ಷತ್ರಗಳ ಲೆಕ್ಕಾಚಾರದ ಬಗ್ಗೆ ಮಾತಾಡಿದ್ವಿ. ಈಗ ಆ ಮುಖ್ಯ ವಿಷಯಕ್ಕೆ ಬರೋಣ. ಖಂಡಿತ. ಆ 5 ದಿನಗಳ ಮ್ಯಾಜಿಕ್ ಬಗ್ಗೆ ಅಲ್ವಾ? ಹೌದು, ಅದೇ. ಆ 5 ದಿನಗಳ ಮ್ಯಾಜಿಕ್ ಮಂಗಳ ಗ್ರಹದ ಅನುಕೂಲಕರ ಶಕ್ತಿಯಿಂದ ಮತ್ತೆ ದೈವಿಕ ಕೃಪೆಯಿಂದ ಬದುಕಿನ ಪ್ರಮುಖ ಆಯಾಮಗಳಲ್ಲಿ ದೊಡ್ಡ ಬದಲಾವಣೆಗಳು ಸಂಭವಿಸುತ್ತವೆ ಅಂತ ಈ ಮೂಲಗಳು ಹೇಳ್ತವೆ. ಉದಾಹರಣೆಗೆ ಮೊದಲು ವೃತ್ತಿ ಮತ್ತೆ ಶಿಕ್ಷಣದ ಬಗ್ಗೆ ಹೇಳೋದಾದ್ರೆ, ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಅನಿರೀಕ್ಷಿತ ಪ್ರಗತಿ ಸಿಗುತ್ತೆ. ಸರಿ. ವ್ಯಾಪಾರಿಗಳಿಗೆ ಸತತ ನಷ್ಟದಿಂದ ಮುಕ್ತಿ ಸಿಕ್ಕು ಹೊಸ ಲಾಭದಾಯಕ ಅವಕಾಶಗಳು ಒಲಿದು ಬರ್ತವೆ. ಇನ್ನು ಉದ್ಯೋಗಿಗಳಿಗೆ ಬಹುಕಾಲದ ಕಾಯುವಿಕೆಯ ನಂತರ, ಅಂದ್ರೆ ವರ್ಷಾನುಗಟ್ಲೆ ಒಂದೇ ಟೇಬಲ್ ಮೇಲೆ ಒಂದೇ ಹುದ್ದೆಯಲ್ಲಿ ಕೊಳೆಯುತ್ತಿದ್ದವರಿಗೆ ಹಠಾತ್ತನೆ ಬಡ್ತಿ, ಸಂಬಳ ಹೆಚ್ಚಳ ಅಥವಾ ಹೊಸ ಪ್ರತಿಷ್ಠಿತ ಉದ್ಯೋಗದ ಅವಕಾಶ ಸಿಗುತ್ತೆ ಎನ್ನಲಾಗಿದೆ. ಹೌದು. ಮತ್ತೆ ಈ ಬದಲಾವಣೆ ಕೇವಲ ವೃತ್ತಿಗೆ ಮಾತ್ರ ಸೀಮಿತ ಆಗಿಲ್ಲ. ಪಠ್ಯ ಇದನ್ನ ಜೀವನದ ಇತರ ಆಯಾಮಗಳಿಗೂ ವಿಸ್ತರಿಸುತ್ತೆ. ಅಂದ್ರೆ ಹಣಕಾಸು ವಿಚಾರದಲ್ಲೂ? ಖಂಡಿತ. ಹಣಕಾಸಿನ ವಿಚಾರದಲ್ಲಿ ಬಹಳ ದಿನಗಳಿಂದ ಕಾಡುತ್ತಿದ್ದ ಬಡತನ ಅಥವಾ ಆರ್ಥಿಕ ಮುಗ್ಗಟ್ಟು ಕಣ್ಮರೆಯಾಗಿ ಆರ್ಥಿಕ ಸ್ಥಿರತೆ ಬರುತ್ತದೆ. ತಲೆಮೇಲಿದ್ದ ಸಾಲದ ಹೊರೆ ಇಳಿಕೆ ಆಗುತ್ತೆ ಅಂತ ಹೇಳುತ್ತೆ. ಓಹೋ. ಇದರ ಜೊತೆಗೆ ಕೌಟುಂಬಿಕ ಜೀವನದಲ್ಲಿ ಮನೆಯವರ ನಡುವೆ ಇದ್ದ ಸಣ್ಣಪುಟ್ಟ ತಪ್ಪು ತಿಳುವಳಿಕೆಗಳು, ವಿನಾಕಾರಣ ಆಗ್ತಿದ್ದ ಸಂಘರ್ಷಗಳು ದೂರವಾಗಿ ಪ್ರೀತಿ ಹೆಚ್ಚಾಗುತ್ತೆ. ಅಂತಿಮವಾಗಿ ಆರೋಗ್ಯದ ವಿಚಾರದಲ್ಲೂ ಇಷ್ಟು ದಿನ ಕಾಡುತ್ತಿದ್ದ ಮಾನಸಿಕ ಒತ್ತಡ, ದೀರ್ಘಕಾಲದ ಆಯಾಸ ನಿವಾರಣೆಯಾಗಿ ಹೊಸ ಉತ್ಸಾಹ ಮೂಡುತ್ತದೆ ಅಂತ ವಿವರಿಸಲಾಗಿದೆ. ಆದ್ರೆ ಇಲ್ಲಿ ನನಗೊಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಕೇಳಿ. ವರ್ಷಾನುಗಟ್ಲೆ ಕಾಡುತ್ತಿರುವ ಕಷ್ಟಗಳ ಸರಮಾಲೆ, ಬದುಕಿನ ಪ್ರತಿಯೊಂದು ಸಮಸ್ಯೆಯೂ, ಅಂದ್ರೆ ಅದು ದುಡ್ಡಿರಬಹುದು, ನೆಮ್ಮದಿ ಇರಬಹುದು, ಉದ್ಯೋಗ ಇರಬಹುದು. ಹೌದು. ಅದೆಲ್ಲವೂ ಕೇವಲ ಈ 5 ದಿನಗಳಲ್ಲಿ ಹಠಾತ್ತನೆ ಪರಿಹಾರ ಆಗುತ್ತೆ ಅಂತ ಪಠ್ಯ ಭರವಸೆ ಕೊಡ್ತಿದೆ. ಒಬ್ಬ ವ್ಯಕ್ತಿ 5 ವರ್ಷದಿಂದ ಪಡ್ತಿರೋ ಕಷ್ಟ ಕೇವಲ 5 ದಿನಗಳಲ್ಲಿ ಹೇಗೆ ಮಾಯ ಆಗೋಕೆ ಸಾಧ್ಯ? ಈ ಒಮ್ಮೆಲೆ ಆಗುವ ನಾಟಕೀಯ ಎನ್ನಿಸುವಂತಹ ಬದಲಾವಣೆಯನ್ನ ಪಠ್ಯ ಹೇಗೆ ಸಮರ್ಥಿಸಿಕೊಳ್ಳುತ್ತೆ? ಇದು ಸ್ವಲ್ಪ ಅತಿಶಯೋಕ್ತಿ ಅನ್ಸಲ್ವಾ? ಇದೇ ನೋಡಿ ನಾವು ಕೇಳಿಕೊಳ್ಬೇಕಾದ ಅತ್ಯಂತ ಪ್ರಮುಖ ಪ್ರಶ್ನೆ. ಪಠ್ಯ ಈ ಹಠಾತ್ ಬದಲಾವಣೆಯನ್ನ ಕೇವಲ ಆಕಸ್ಮಿಕ ಅಥವಾ ಲಾಟರಿ ಹೊಡೆದ ಹಾಗೆ ಅಂತ ಹೇಳೋದಿಲ್ಲ. ಓಹೋ, ಹಾಗಾದ್ರೆ? ಬದಲಾಗಿ ಇದನ್ನ ದೀರ್ಘಕಾಲದ ತಾಳ್ಮೆ, ಕಠಿಣ ಶ್ರಮ ಮತ್ತೆ ಪರೀಕ್ಷೆಗಳ ನಂತರ ಒಟ್ಟಾಗಿ ಸಿಗುವ ಸಂಚಿತ ಪ್ರತಿಫಲ, ಅಂದ್ರೆ ಅಕ್ಯುಮುಲೇಟೆಡ್ ರಿವಾರ್ಡ್ ಅಂತ ಬಹಳ ತಾರ್ಕಿಕವಾಗಿ ವಿವರಿಸುತ್ತೆ. ಸಂಚಿತ ಪ್ರತಿಫಲ ಅರ್ಥ ಆಗ್ತಿಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಒಂದು ದೊಡ್ಡ ಅಣೆಕಟ್ಟನ್ನ ಕಲ್ಪಿಸ್ಕೊಳ್ಳಿ. ಸರಿ. ನದಿ ಹರಿತಾ ಇರುತ್ತೆ, ಅದರ ಅಣೆಕಟ್ಟಿನ ಗೇಟ್ ಮುಚ್ಚಿರುತ್ತೆ.
ವರ್ಷಾನುಗಟ್ಲೆ ನೀರು ಬಂದು ಶೇಖರಣೆಯಾಗಿ ಒತ್ತಡ ವಿಪರೀತವಾಗಿ ಹೆಚ್ಚಾಗಿರುತ್ತೆ. ಹಾ. ಇಲ್ಲಿ ಅಣೆಕಟ್ಟಿನ ಹಿಂದಿರೋ ನೀರಿದೆಯಲ್ಲ, ಅದು ಮೇಷರಾಶಿಯವರು ಪಟ್ಟ ಕಷ್ಟಗಳು, ತಡೆಹಿಡಿಯಲಾದ ಅವರ ಅವಕಾಶಗಳು ಮತ್ತು ಅವರು ಅನುಭವಿಸಿದ ದ್ರೋಹಗಳು. ಓಹೋ. ಮಂಗಳ ಗ್ರಹದ ಶಕ್ತಿ ಮತ್ತು ದೈವಿಕ ಕೃಪೆ ಒಟ್ಟಿಗೆ ಸೇರುವ ಈ ನಿರ್ದಿಷ್ಟ 5 ದಿನಗಳು ಎಂದರೆ ಆ ಅಣೆಕಟ್ಟಿನ ಗೇಟ್ಗಳನ್ನು ಒಮ್ಮೆಲೆ ತೆಗೆದಂತೆ. ಅಬ್ಬಾ, ಬಹಳ ಸುಂದರವಾದ ಕಲ್ಪನೆ. ಹೌದು, ಮಾನವನ ಮನಸ್ಸಿಗೆ ನಿರಂತರ ಹತಾಶೆಯ ನಂತರ ಇಂತಹ ಸಂಪೂರ್ಣ ಮತ್ತೆ ಬೃಹತ್ ಬದಲಾವಣೆಯ ಕಲ್ಪನೆ ಬದುಕಿನಲ್ಲಿ ಸತ್ತೋಗಿದ್ದ ಹುರುಪನ್ನ ಮತ್ತೆ ಬಡಿದೆಬ್ಬಿಸಲು ಅತ್ಯಗತ್ಯ. ಅದ್ಭುತವಾದ ಉದಾಹರಣೆ. ಅಂದ್ರೆ ಕಷ್ಟಗಳಿಗೆ ಒಂದು ಅಂತ್ಯ ಇದೆ, ಆ ಒಡೆದು ಹರಿಯುವ ಕ್ಷಣಕ್ಕಾಗಿ ನಾವು ಕಾಯಬೇಕು ಅನ್ನೋ ಅಚಲ ನಂಬಿಕೆ. ಖಂಡಿತ. ಆದ್ರೆ ಈ ಮೂಲಗಳು ಹೇಳುವ ಪ್ರಕಾರ ಈ ಅದೃಷ್ಟ ತಾನಾಗಿಯೇ ಮನೆಯ ಬಾಗ್ಲು ತಟ್ಕೊಂಡ್ ಬರೋದಿಲ್ಲ ಅಂತ. ಅದಕ್ಕಾಗಿ ಕೆಲವು ನಿರ್ದಿಷ್ಟ ಭಕ್ತಿಪೂರ್ವಕ ಆಚರಣೆಗಳನ್ನ ಮಾಡೋದು ಅಗತ್ಯ ಅಂತ ಪಠ್ಯ ವಿವರಿಸುತ್ತೆ. ಹೌದು, ಪರಿಹಾರಗಳ ಬಗ್ಗೆ ಉಲ್ಲೇಖ ಇದೆ. ವಿಶೇಷವಾಗಿ ಇಲ್ಲಿ ಹನುಮಂತನ ಕೃಪೆಯ ಬಗ್ಗೆ ಬಹಳಷ್ಟು ಒತ್ತು ನೀಡಲಾಗಿದೆ. ಹನುಮಂತನನ್ನ ಧೈರ್ಯ, ಅಚಲ ಭಕ್ತಿ ಮತ್ತು ಸಂಕಟಹರಣ ಅಥವಾ ರಕ್ಷಣೆಯ ಸಂಕೇತ ಅಂತ ಪರಿಗಣಿಸಲಾಗಿದೆ. ಮೇಷರಾಶಿಯವರ ಗುಣಲಕ್ಷಣಗಳಿಗೂ ಹನುಮಂತನ ಗುಣಲಕ್ಷಣಗಳಿಗೂ ಒಂದು ತಾಳೆ ಇರೋ ಹಾಗೆ ಕಾಣುತ್ತೆ. ಹೌದು, ಆ ಧೈರ್ಯ ಮತ್ತು ನಿಷ್ಠೆ. ಇದಕ್ಕೆ ಕೆಲವು ಪರಿಹಾರಗಳನ್ನು ಸೂಚಿಸಲಾಗಿದೆ. ಶನಿವಾರದಂದು ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ 5 ವೀಳ್ಯದ ಎಲೆಗಳನ್ನ ಅರ್ಪಿಸಿ 5 ಪ್ರದಕ್ಷಿಣೆ ಹಾಕಬೇಕು ಅಂತ ಹೇಳಲಾಗಿದೆ. ಇನ್ನು ಮಕ್ಕಳಿಗಾಗಿ ಅಥವಾ ಮದುವೆಗಾಗಿ ಕಾಯುತ್ತಿರುವಂತಹ ವಿಶೇಷ ಮತ್ತು ದೀರ್ಘಕಾಲದ ಆಸೆಗಳಿದ್ರೆ ಸತತ 5 ಶನಿವಾರ ದೀಪ ಹಚ್ಚಿ 101 ಪ್ರದಕ್ಷಿಣೆ ಹಾಕುವ ಕಠಿಣ ವ್ರತ ಸೂಚಿಸಲಾಗಿದೆ. ಹೌದು, 101 ಪ್ರದಕ್ಷಿಣೆ. ಇದರ ಜೊತೆಗೆ ಪ್ರಾಣಿಗಳಿಗೆ, ವಿಶೇಷವಾಗಿ ಬೀದಿ ನಾಯಿಗಳು ಅಥವಾ ಕೋತಿಗಳಿಗೆ ಆಹಾರ ನೀಡುವ ದಾನದ ಬಗ್ಗೆಯೂ ಉಲ್ಲೇಖ ಇದೆ. ಈ ಆಚರಣೆಗಳ ಹಿಂದಿರೋ ಮರ್ಮ ಏನು? ಇದನ್ನ ನಾವು ಧಾರ್ಮಿಕ ಚೌಕಟ್ಟಿನಿಂದ ಹೊರಬಂದು ವಿಶಾಲವಾದ ಮನೋವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಿದಾಗ ಈ ಆಚರಣೆಗಳ ಹಿಂದಿನ ಅಸಲಿ ಉದ್ದೇಶ ಅರ್ಥ ಆಗುತ್ತೆ. ಹೇಗೆ? 5 ವೀಳ್ಯದ ಎಲೆಗಳು, 5 ಪ್ರದಕ್ಷಿಣೆ ಅಥವಾ ಆ 101 ಪ್ರದಕ್ಷಿಣೆ, ಈ ನಿರ್ದಿಷ್ಟ ಸಂಖ್ಯೆಗಳ ಬಳಕೆಯು ಆತಂಕದಿಂದ ತುಂಬಿರೋ ಚಂಚಲವಾಗಿರೋ ಮನುಷ್ಯನ ಮನಸ್ಸಿಗೆ ಒಂದು ಶಿಸ್ತನ್ನು ತರುತ್ತೆ. ಓಹೋ. ಆತಂಕದಲ್ಲಿರೋ ಮನಸ್ಸಿಗೆ ಒಂದು ನಿರ್ದಿಷ್ಟ ಗುರಿ ಮತ್ತು ಲೆಕ್ಕಾಚಾರ ಇದ್ದಾಗ ಅದು ಭರವಸೆಯ ಸಾಧನವಾಗಿ ಕೆಲಸ ಮಾಡುತ್ತೆ. ವಿಶೇಷವಾಗಿ ಆ 101 ಪ್ರದಕ್ಷಿಣೆಯ ವಿಚಾರಣೆ ತಗೊಳ್ಳಿ. ಪ್ರಕ್ರಿಯೆ ಮನುಷ್ಯ ದೈಹಿಕವಾಗಿ ದಣಿದಾಗ ಆತನ ಮೆದುಳಿನಲ್ಲಿ ಓಡುತ್ತಿರುವ 106 ಆತಂಕದ ಭವಿಷ್ಯದ ಬಗೆಗಿನ ಋಣಾತ್ಮಕ ಆಲೋಚನೆಗಳು ತಾನಾಗಿಯೇ ಸ್ತಬ್ಧವಾಗುತ್ತವೆ. ಅಂದ್ರೆ ಫಿಸಿಕಲ್ ಎಕ್ಸಾಷನ್ನಿಂದ ಮೆಂಟಲ್ ಕಾಮ್ನೆಸ್. ನಿಖರವಾಗಿ ಅಹಂಕಾರ ಕರಗಿ ಹೋಗುತ್ತೆ. ಇದೊಂದು ರೀತಿಯ ದೈಹಿಕ ಧ್ಯಾನ. ಇನ್ನು ನಾಯಿ ಅಥವಾ ಕೂತಿಗಳಿಗೆ ಆಹಾರ ನೀಡುವ ವಿಷಯ. ಕಷ್ಟದಲ್ಲಿರೋ ಮನುಷ್ಯ ಸದಾ ತನ್ನ ಸಮಸ್ಯೆಗಳ ಬಗ್ಗೆನೇ ಚಿಂತಿಸ್ತಾ ಇರ್ತಾನೆ. ಹೌದು, ನಾನು ನನ್ನ ಕಷ್ಟ ಅನ್ನೋದೇ ಇರುತ್ತೆ. ಆದರೆ ಪ್ರಾಣಿಗಳಿಗೆ ಆಹಾರ ನೀಡುವ ಪ್ರಕ್ರಿಯೆ ಮನುಷ್ಯನನ್ನ ಆತನ ಸ್ವಂತ ಸಮಸ್ಯೆಗಳ ಚಿಂತನೆಯಿಂದ ಹೊರತಂದು ಪ್ರಕೃತಿಯ ಇತರ ಮೂಕ ಜೀವಿಗಳ ಬಗ್ಗೆ ಕರುಣೆ ತೋರುವಂತೆ ಮಾಡುತ್ತೆ. ತನ್ನ ಕಷ್ಟದ ನಡುವೆಯೂ ಬೇರೊಂದು ಜೀವಿಯ ಹಸಿವು ನೀಗಿಸಿದಾಗ ಸ್ವಾಭಾವಿಕವಾಗಿಯೇ ಆತನಿಗೊಂದು ರೀತಿಯ ಮಾನಸಿಕ ಶಾಂತಿ, ಸಮಾಧಾನ ಮತ್ತೆ ನಾನೊಬ್ಬ ಒಳ್ಳೆಯ ಮನುಷ್ಯ ಅನ್ನೋ ಆತ್ಮವಿಶ್ವಾಸ ಮೂಡುತ್ತೆ. ನಿಜ. ಇದು ಯಾವುದೇ ಕೌನ್ಸೆಲಿಂಗ್ಗಿಂತಲೂ ಹೆಚ್ಚು ಪರಿಣಾಮಕಾರಿಯಾಗಿ ಒತ್ತಡ ನಿವಾರಣೆ ಮಾಡುತ್ತೆ. ನಿಜ. ಇದನ್ನ ಇನ್ನೊಂದು ಕೋನದಿಂದ ನೋಡಿದಾಗ ಆಚರಣೆಗಳು ಮನಸ್ಸನ್ನ ವರ್ತಮಾನದಲ್ಲಿ ಕೇಂದ್ರೀಕರಿಸಲು ಸಹಾಯ ಮಾಡುತ್ತವೆ ಎನ್ನಬಹುದು. ಖಂಡಿತ. ಇಷ್ಟೆಲ್ಲ ಒಳ್ಳೇದಾಗುವಾಗ ಪಠ್ಯ ಕೇವಲ ಸಕಾರಾತ್ಮಕ ವಿಷಯಗಳನ್ನ, ಭರವಸೆಗಳನ್ನ ಮಾತ್ರ ಹೇಳೋದಿಲ್ಲ, ಕೆಲವು ಗಂಭೀರ ಎಚ್ಚರಿಕೆಗಳನ್ನೂ ನೀಡುತ್ತೆ. ಹೌದು. ತಕ್ಷಣ ಎಲ್ಲರನ್ನೂ ನಂಬಬಾರದು, ಯಾರೊಂದಿಗೂ ಅನಗತ್ಯ ಜಗಳಗಳಿಗೆ ಹೋಗಬಾರದು ಅಂತ ಎಚ್ಚರಿಸಲಾಗಿದೆ. ಯಶಸ್ಸು ಬರುತ್ತಿದ್ದಂತೆ ಅದನ್ನ ನೋಡಿ ಅಸೂಯೆ ಪಡುವವರ ಬಗ್ಗೆ ಎಚ್ಚರದಿಂದಿರಲು ಸೂಚಿಸಲಾಗಿದೆ. ಇದು ಪ್ರಾಕ್ಟಿಕಲ್ ಅಡ್ವೈಸ್. ಹೌದು. ಇಲ್ಲಿ ಇನ್ನೊಂದು ವಿಚಿತ್ರವಾದ ಅಂಶ ಇದೆ. ವಿಶೇಷವಾಗಿ ಇಂಗ್ಲಿಷ್ ವರ್ಣಮಾಲೆಯ ಆರ್ ಮತ್ತು ಪಿ ಅಕ್ಷರಗಳಿಂದ ಶುರುವಾಗುವ ಹೆಸರಿನ ವ್ಯಕ್ತಿಗಳಿಂದ ತೊಂದರೆ ಅಥವಾ ನಿಮ್ಮ ಅದೃಷ್ಟದಲ್ಲಿ ವಿಳಂಬ ಎದುರಾಗಬಹುದು ಅಂತ ನಿರ್ದಿಷ್ಟವಾಗಿ ಹೇಳಲಾಗಿದೆ. ಹೌದು, ಆರ್ ಮತ್ತು ಪಿ. ಜೊತೆಗೆ ಹೊಸ ಕೆಲಸವನ್ನ ಆರಂಭಿಸಲು ಸೋಮವಾರ ಅಥವಾ ಶುಕ್ರವಾರ ಪ್ರಶಸ್ತ ಅಂತ ಹೇಳ್ತಾ ಬಣ್ಣಗಳ ನಿರ್ಬಂಧವನ್ನು ಹೇರಲಾಗಿದೆ. ಈ 2 ದಿನಗಳಲ್ಲಿ ಹೊಸ ಕೆಲಸ ಶುರು ಮಾಡುವಾಗ ಯಾವುದೇ ಕಾರಣಕ್ಕೂ ಕೆಂಪು ಬಟ್ಟೆ ಧರಿಸಬಾರದು ಅಂತ ಕಟ್ಟಪ್ಪಣೆ ಮಾಡಲಾಗಿದೆ. ಬದಲಾಗಿ ಹಸಿರು, ಕಪ್ಪು, ಹಳದಿ, ನೀಲಿ, ಬಿಳಿ ಮತ್ತೆ ಗುಲಾಬಿ ಬಣ್ಣಗಳನ್ನ ಅದೃಷ್ಟದ ಬಣ್ಣಗಳಾಗಿ ಸೂಚಿಸಲಾಗಿದೆ. ಹಾಗೆ 1, 7 ಮತ್ತು 8 ಅದೃಷ್ಟ ಸಂಖ್ಯೆಗಳಾಗಿ ನೀಡಲಾಗಿದೆ. ಸರಿ. ಆದರೆ
ಇಲ್ಲಿ ನನಗೊಂದು ವಿರೋಧಾಭಾಸ ಎದ್ದು ಕಾಣ್ತಿದೆ ಮತ್ತೆ ಸ್ವಲ್ಪ ತಮಾಷೆಯಾಗಿಯೂ ಅನಿಸ್ತಿದೆ. ಏನ್ ಹೇಳಿ? ಮೇಷರಾಶಿಯ ಅಧಿಪತಿ ಮಂಗಳ. ಮಂಗಳ ಎಂದರೆ ಕೆಂಪು ಗ್ರಹ. ಕೆಂಪು ಬಣ್ಣವೇ ಮಂಗಳನ ಸಂಕೇತ. ಹೌದು. ಆದರೆ ಅದೇ ರಾಶಿಯವರು ತಮಗೆ ಅತ್ಯಂತ ಶುಭ ತರುವ ಹೊಸ ಕೆಲಸವನ್ನ ಶುರು ಮಾಡುವಾಗ ತಮಗೆ ಸಂಬಂಧಿಸಿದ ಕೆಂಪು ಬಣ್ಣದ ಬಟ್ಟೆಯನ್ನೇ ಧರಿಸಬಾರದು ಅನ್ನೋದು ಆಶ್ಚರ್ಯ ಅಲ್ವಾ? ಮತ್ತಿನ್ನೊಂದು ವಿಷಯ, ಈ ನಿರ್ದಿಷ್ಟ ಆರ್ ಮತ್ತು ಪಿ ಅನ್ನೋ ಇಂಗ್ಲಿಷ್ ಅಕ್ಷರಗಳ ಮೇಲಿನ ಅನುಮಾನ. ಇದು ಸ್ವಲ್ಪ ವಿಚಿತ್ರ ಅನಿಸ್ತಿಲ್ವಾ? ಅಂದ್ರೆ ಪ್ರಾಚೀನ ಹಿಂದೂ ಜ್ಯೋತಿಷ್ಯದಲ್ಲಿ ಇಂಗ್ಲಿಷ್ ಅಕ್ಷರಗಳು ಎಲ್ಲಿಂದ ಬಂತು? ಗ್ರಹಗಳಿಗೂ ಇಂಗ್ಲಿಷ್ ವರ್ಣಮಾಲೆ ಗೊತ್ತಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಇದರ ಒಟ್ಟಾರೆ ಅರ್ಥ ಏನು? ನೋಡಿ, ನೀವು ಎತ್ತಿಲೋ 2 ಪ್ರಶ್ನೆಗಳು ಬಹಳ ಸೂಕ್ಷ್ಮವಾದವು ಮತ್ತೆ ನ್ಯಾಯಸಮ್ಮತವಾದವು. ಮೊದಲು ಆ ಕೆಂಪು ಬಣ್ಣದ ವಿರೋಧಾಭಾಸದ ಬಗ್ಗೆ ನೋಡೋಣ. ಸರಿ. ಜ್ಯೋತಿಷ್ಯದ ತಾತ್ವಿಕ ನಂಬಿಕೆಗಳ ಪ್ರಕಾರ ಪ್ರತಿಯೊಂದು ಶಕ್ತಿಗೂ 2 ಮುಖಗಳಿರ್ತವೆ. ಮಂಗಳನ ಕೆಂಪು ಬಣ್ಣ ಅಪಾರ ಧೈರ್ಯ, ಶಕ್ತಿ ಮತ್ತು ಆಕ್ರಮಣಕಾರಿತ್ವದ ಸಂಕೇತ. ಗ್ರಿಷನ್? ಹೌದು. ಮೇಷರಾಶಿಯವರಲ್ಲಿ ಈ ಆಕ್ರಮಣಕಾರಿ ಶಕ್ತಿ ಸ್ವಾಭಾವಿಕವಾಗಿಯೇ ಹೆಚ್ಚಿರುತ್ತೆ. ಹೊಸ ಉದ್ಯೋಗ, ಹೊಸ ವ್ಯಾಪಾರ ಅಥವಾ ಶಾಂತಿಯುತವಾದ ಹೊಸ ಅಧ್ಯಾಯವನ್ನ ಆರಂಭಿಸುವಾಗ ಆ ಆಕ್ರಮಣಕಾರಿ ಶಕ್ತಿ ಅತಿಯಾಗಬಾರದು. ಓಹೋ. ಬೆಂಕಿ ಬೇಕು, ಆದ್ರೆ ಅದು ಮನೆಯನ್ನ ಸುಡುವಂತಿರಬಾರದು. ವಾವ್, ಬಹಳ ಒಳ್ಳೆ ಮಾತು. ಆ ಕಾರಣಕ್ಕಾಗಿ ಆ ನಿರ್ದಿಷ್ಟ ಶುಭ ದಿನಗಳಲ್ಲಿ ಕೆಂಪು ಬಣ್ಣವನ್ನ ವರ್ಜಿಸಿ ಶಾಂತಿಯನ್ನ ಸೂಚಿಸುವ ಹಸಿರು, ಬಿಳಿ, ನೀಲಿಯಂತಹ ಬಣ್ಣಗಳನ್ನ ಧರಿಸಲು ಸೂಚಿಸಿರಬಹುದು. ಇದು ಶಕ್ತಿಗಳ ಸಮತೋಲನ ಅಂದ್ರೆ ಬ್ಯಾಲೆನ್ಸಿಂಗ್ ಆಫ್ ಎನರ್ಜೀಸ್ನ ಕಲ್ಪನೆ. ಅರ್ಥ ಆಯ್ತು. ಈಗ ಆ ಆರ್ ಮತ್ತು ಪಿ ಕಥೆ ಹೇಳಿ. ಇನ್ನು ಆ ಆರ್ ಮತ್ತು ಪಿ ಅಕ್ಷರಗಳ ವಿಷಯ. ಪ್ರಾಚೀನ ಕಾಲದಲ್ಲಿ ಖಂಡಿತವಾಗಿಯೂ ಇಂಗ್ಲಿಷ್ ವರ್ಣಮಾಲೆ ಇರಲಿಲ್ಲ. ಹೌದು. ಇದು ಮೂಲತಃ ನಕ್ಷತ್ರ ಪಾದಗಳಿಗೆ ಅನುಗುಣವಾಗಿ ಬರುವ ಸಂಸ್ಕೃತ ಅಥವಾ ಪ್ರಾದೇಶಿಕ ಭಾಷೆಯ ಉಚ್ಚಾರಣೆಗಳಾದ ರ, ರಿ, ರು, ರೇ ಅಥವಾ ಪ, ಪಿ, ಪು ಅನ್ನೋ ಶಬ್ದಗಳಾಗಿರ್ತವೆ. ಓಹೋ, ಅಂದ್ರೆ ಆ ಶಬ್ದಗಳನ್ನ ಅನುವಾದ ಮಾಡಿದ್ದಾರೆ. ಹೌದು. ಇಂದಿನ ಇಂಟರ್ನೆಟ್ ಯುಗದಲ್ಲಿ ವಿಶಾಲವಾದ ಜನಸಾಮಾನ್ಯರನ್ನ ತಲುಪಲು ಆ ಶಬ್ದಗಳನ್ನ ಆಧುನಿಕ ಇಂಗ್ಲಿಷ್ ಅಕ್ಷರಗಳಾದ ಆರ್ ಮತ್ತು ಪಿ ಅಂತ ಸರಳೀಕರಿಸಿ ಹೇಳಲಾಗುತ್ತೆ. ಇದರ ಹಿಂದಿನ ಮಾನಸಿಕ ಉದ್ದೇಶವನ್ನ ಗಮನಿಸು. ಮೇಷರಾಶಿಯವರ ಮೂಲಭೂತ ಗುಣವೇ ಎಲ್ಲರನ್ನೂ ಸುಲಭವಾಗಿ ನಂಬುವುದು ಮತ್ತೆ ಯೋಚಿಸದೆ ತಕ್ಷಣ ಪ್ರತಿಕ್ರಿಯಿಸುವುದು. ಈ ನಿರ್ದಿಷ್ಟ ಅಕ್ಷರಗಳ ಎಚ್ಚರಿಕೆ ಇದೆಯಲ್ಲ, ಅದು ಅವರ ಆ ವೇಗಕ್ಕೆ ಒಂದು ಮಾನಸಿಕ ಬ್ರೇಕ್ ಹಾಕಿದಂತೆ ಕೆಲಸ ಮಾಡುತ್ತೆ. ಅಂದ್ರೆ ಒಂದು ಪಾಸ್ ಕೊಡುತ್ತೆ. ಖಂಡಿತ. ಅವರು ಪ್ರತಿಯೊಂದು ಹೊಸ ಒಪ್ಪಂದಕ್ಕೆ ಸಹಿ ಹಾಕುವಾಗ ಅಥವಾ ಹೊಸ ವ್ಯಕ್ತಿಯನ್ನ ನಂಬುವಾಗ ಇವರ ಹೆಸರು ಆರ್ ಅಥವಾ ಪಿ ಇಂದ ಶುರುವಾಗುತ್ತದೆಯೇ ಅಂತ ಒಂದು ಕ್ಷಣ ನಿಂತು ಯೋಚಿಸ್ತಾರೆ. ಹೌದು, ಖಂಡಿತ ಯೋಚಿಸ್ತಾರೆ. ಆ ಒಂದು ಕ್ಷಣದ ವಿರಾಮ ಅವರನ್ನ ಅವಸರದ ನಿರ್ಧಾರಗಳಿಂದ ಕಾಪಾಡುತ್ತೆ. ಇದು ಅಂತಿಮವಾಗಿ ಅವರನ್ನೇ ರಕ್ಷಿಸುವ ಒಂದು ಸೈಕಲಾಜಿಕಲ್ ಸ್ಪೀಡ್ ಬಂಪ್ ಅಂತ ನಾವು ವಿಶ್ಲೇಷಣೆ ಮಾಡಬಹುದು. ಅದ್ಭುತವಾದ ವಿಶ್ಲೇಷಣೆ. ಅಂದ್ರೆ ಪ್ರಾಚೀನ ಶಬ್ದಗಳನ್ನ ಇಂದಿನ ಭಾಷೆಗೆ ತಕ್ಕಂತೆ ಅಳವಡಿಸಲಾಗಿದೆ ಮತ್ತೆ ಆ ಬಣ್ಣಗಳ ಹಿಂದಿರೋದು ಶಕ್ತಿಯನ್ನ ನಿಯಂತ್ರಿಸುವ ತಂತ್ರ. ಹೌದು. ಒಟ್ಟಾರೆಯಾಗಿ ಈ ಇಡೀ ಮೂಲಪಠ್ಯವನ್ನ ಗಮನಿಸಿದರೆ ಇದು ಕೇವಲ ಗ್ರಹಗಳ ಚಲನೆಯನ್ನ ಹೇಳುವ ಭವಿಷ್ಯವಾಣಿ ಅಲ್ಲ. ಇದು ಮೇಷರಾಶಿಯವರ ಸ್ವಾಭಾವಿಕ ಧೈರ್ಯ, ಅವರು ಕಷ್ಟಗಳನ್ನ ಎದುರಿಸುವ ಅಪಾರ ಶಕ್ತಿ, ಹನುಮಂತನ ಭಕ್ತಿಯಂತಹ ಆಚರಣೆಗಳಿಂದ ಅವರಿಗೆ ಸಿಗುವ ಮಾನಸಿಕ ಮಾರ್ಗದರ್ಶನ ಹಾಗೂ ಜೀವನದಲ್ಲಿ ಯಶಸ್ಸು ಸಿಗುವಾಗ ಅಳವಡಿಸಿಕೊಳ್ಳಬೇಕಾದ ಎಚ್ಚರಿಕೆಗಳ ಒಂದು ಅತ್ಯಂತ ಸುಂದರ ಮತ್ತು ಸಂಕೀರ್ಣ ಮಿಶ್ರಣವಾಗಿದೆ. ಹೌದು. ಇದ ಮನುಷ್ಯನ ಮೂಲಭೂತ ಸ್ವಭಾವ, ಬ್ರಹ್ಮಾಂಡದ ನಕ್ಷತ್ರಗಳ ಲೆಕ್ಕಾಚಾರ ಮತ್ತೆ ವಾಸ್ತವ ಬದುಕಿನ ಸವಾಲುಗಳನ್ನ ಎದುರಿಸುವ ಕೌಶಲ್ಯಗಳನ್ನ ಒಂದೆಡೆ ಸೇರಿಸುವ, ಮಾನವನ ನಂಬಿಕೆಯ ವ್ಯವಸ್ಥೆಯನ್ನ ಅನಾವರಣಗೊಳಿಸುವ ಒಂದು ಸಮಗ್ರ ಪಠ್ಯವಾಗಿದೆ. ನಿಜ. ಈ ಎಲ್ಲಾ ಆಳವಾದ ಚರ್ಚೆಗಳ ನಂತರ ಈ ಮೂಲಗಳನ್ನ ಆಧರಿಸಿ ಒಂದು ದೊಡ್ಡ, ಬಹುಶಃ ಉತ್ತರಿಸಲಾಗದ ಪ್ರಶ್ನೆ ಒಂದು ಹುಟ್ಕೊಳ್ಳುತ್ತೆ. ಜ್ಯೋತಿಷ್ಯದ ಲೆಕ್ಕಾಚಾರಗಳನ್ನ, ಗ್ರಹಗಳ ಪ್ರಭಾವವನ್ನ ಸ್ವಲ್ಪ ಹೊತ್ತು ಬದಿಗಿಟ್ಟು ನೋಡಿದ್ರೂ ಈ ಪಠ್ಯದಲ್ಲಿ ಅಡಗಿರುವ ವಿನಾಕಾರಣ ಜಗಳದಿಂದ ದೂರವಿರಿ, ಎಲ್ಲರನ್ನೂ ಸುಲಭವಾಗಿ ನಂಬದಿರಿ ಮತ್ತೆ ಮೂಕ ಜೀವಿಗಳಿಗೆ ದಾನಧರ್ಮ ಮಾಡಿ ಅನ್ನೋ ಎಚ್ಚರಿಕೆಗಳನ್ನ ಒಂದೇ ಗಮನಿಸಿ. ಹೌದು, ಖಂಡಿತ. ಇವು ಕೇವಲ ನಕ್ಷತ್ರಗಳ ಮೇಲಿನ ನಂಬಿಕೆ ಅಲ್ಲ, ಬದಲಾಗಿ ಇವು ಯಾವುದೇ ಯಶಸ್ವಿ ಮನುಷ್ಯನಿಗೆ ಆತ ಯಾವುದೇ ರಾಶಿಯವನಾಗಿರಲಿ ಆತನಿಗೆ ಬೇಕಾದ ಮೂಲಭೂತ ಮತ್ತೆ ಅತ್ಯಗತ್ಯ ಶಿಸ್ತುಗಳಾಗಿವೆ ಅಲ್ವಾ? ನಿಜ. ಬೇಸಿಕ್ ಲೈಫ್ ಸ್ಕಿಲ್ಸ್ ಅವು. ನಮ್ಮ ಮನಸ್ಸಿನ ಆತಂಕಗಳನ್ನ ದೂರ ಮಾಡಿ, ಅಹಂಕಾರವನ್ನ ಕರಗಸಿ, ಯಶಸ್ಸಿನ ಗುರಿಯತ್ತ ನಮ್ಮ ಗಮನವನ್ನ ಕೇಂದ್ರೀಕರಿಸಲು ಪ್ರಾಚೀನ ಕಾಲದಿಂದಲೂ ಮನುಷ್ಯ
ಇಂತಹ ದೈವಿಕ ಭರವಸೆಗಳನ್ನ ಕೇವಲ ಧರ್ಮವಾಗಿರದೆ ಒಂದು ಅತ್ಯುನ್ನತ ಮಾನಸಿಕ ಅಸ್ತ್ರವಾಗಿ ಬಳಸ್ತಾ ಬಂದಿದ್ದಾನೆಯಾ? ಯೋಚಿಸಬೇಕಾದ ವಿಷಯ. ಇದು ನಿಜಕ್ಕೂ ಪ್ರತಿಯೊಬ್ಬರೂ ತಮ್ಮೊಳಗೆ ತಾವು ಕೇಳಿಕೊಂಡು ಆಳವಾಗಿ ಚಿಂತಿಸಬೇಕಾದ ವಿಷಯ. ಇವತ್ತಿನ ಈ ಚರ್ಚೆ ಬಹಳ ಆಸಕ್ತಿದಾಯಕವಾಗಿತ್ತು. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಭೇಟಿಯಾಗೋಣ.